ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸವು ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯವಾಗಿದೆ. ಅದಕ್ಕಾಗಿ ನಿಮಗೆ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಹೇರಳವಾಗಿ ಆಶೀರ್ವದಿಸಿರಿ. ನಿಮ್ಮ ಪ್ರೀತಿಗಾಗಿ ಸ್ತೋತ್ರ. ಪವಿತ್ರ ಆತ್ಮರ ಮೂಲಕ ನಡೆಸಲು ಸಹಾಯ ಮಾಡುವುದಕ್ಕಾಗಿ ನಿಮಗೆ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ನಮ್ಮ ತಂದೆಯೇ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ಕೂಡ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು. ಈ ದಿವಸದ ಸಂದೇಶದ ಭಾಗವು ಕೂಡ ಶುಭ ಶುಕ್ರವಾರದ ಬಗ್ಗೆ, ಶಿಲುಬೆಯ ಮರಣ ಸಮಾಧಿ ಭಾಗ 1. ಶುಭ ಶುಕ್ರವಾರದ ಬಗ್ಗೆ, ಶಿಲುಬೆಯ ಮರಣ ಸಮಾಧಿ ಭಾಗ 1. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ವಚನದ ಕಡೆಗೆ ಹೋಗೋಣ. ನಿನ್ನೆ 2025ನೇ ವರ್ಷದ ಹಿಂದೆ, ಮೊದಲ ಶತಮಾನದಲ್ಲಿ ದೇವರ ಬಂಧನವಾದಂಥ ವಿಷಯಗಳನ್ನು ನೆನ್ನೆ ತಿಳಿದುಕೊಂಡಿದ್ದೇವೆ. ಆದರೆ ಇವತ್ತಿನ ದಿವಸ ಈಗಾಗಲೇ ಹೇಳಿದಾಗೆ, ಹಿಂದೆ ಅವರನ್ನು ಮಹಾಯಾಜಕರ ಮುಂದೆ ತಗೊಂಡೋಗಿ ವಿಚಾರಣೆಗೆ ನಿಲ್ಲಿಸಿದರು. ವಿಚಾರಣೆಗೆ ನಿಲ್ಲಿಸಿದಾಗ ಅವರಲ್ಲಿ ಯಾವುದೇ ತಪ್ಪು ಅವರಲ್ಲಿ ಕಾಣಲಿಲ್ಲ. ಅವರ ಮುಂದೆ ದೇಶಾಧಿಪತಿಯ ಮುಂದೆ ವಿಚಾರಣೆಯಾಯಿತು. ಮತ್ತಾಯ 27:1 ಮತ್ತು 2ನೇ ವಚನಗಳನ್ನು ನೋಡುವಾಗ, ಆಮೇಲೆ ಮತ್ತೆ 27:3-6 ನೋಡುವಾಗ, ಯೂದನು 30 ಬೆಳ್ಳಿ ನಾಣ್ಯಗಳಿಗಾಗಿ ಹಿಡಿದುಕೊಟ್ಟ ಆ ವಿಚಾರಣೆ ಸಂದರ್ಭದಲ್ಲಿ ಯೂದನ ತಪ್ಪು ಯೂದನಿಗೆ ಅರ್ಥವಾಯಿತು. ಆ ಅರ್ಥವಾದಾಗ ಅವನಿಗೇನು ಮಾಡ್ದ, ಪಶ್ಚಾತ್ತಾಪ ಪಟ್ಟ. ಆಗಾಗಲೇ ಅವನ ಸಮಯವು ಕಳೆದು ಹೋಗಿತ್ತು. ಆದರೆ ಕಡೆಗೆ ನಾನು ತಪ್ಪು ಮಾಡಿಬಿಟ್ನಲ್ಲಪ್ಪ, ಇವನು ನಿರಪರಾಧಿ, ದೇವಕುಮಾರನಂತೇಳಿ ತಿಳಿದುಕೊಂಡು ಕಡೆಗೆ ಹಣವನ್ನು ಜೆರುಸಲೇಮ್ ದೇವಾಲಯದ ಒಳಗಡೆ ತಗೊಂಡೋಗಿ ಎಷ್ಟು ಒಂದು ಮರಕ್ಕೆ ನೇಣು ಹಾಕ್ಕೊಂಡ. ಹಗ್ಗ ತುಂಡಾಗಿ ಕೆಳಗೆ ಬಿದ್ದ, ಹೊಟ್ಟೆ ಒಡೆದು ಹೋಗಿ ಕರಳು ಹೊರಗಡೆ ಬಂದು ಸತ್ತ. ಇದು ಮತ್ತಾಯ 27:3-6 ಮತ್ತು ಅಪೊಸ್ತಲರ ಕೃತ್ಯ 1ನೇ ಅಧ್ಯಾಯ 18ನೇ ವಾಕ್ಯದಲ್ಲಿ ನಾವಿದನ್ನು ಚೆನ್ನಾಗಿ ಓದಿಕೊಳ್ಳಬಹುದು. ಅಂದರೆ ಅವನು ಮಾಡಿದ ತಪ್ಪು. ಇದು ನಮ್ಮ ಜೀವಿತಕ್ಕೂ ಕೂಡ ಏನಂದರೆ, ಇವತ್ತು ನಾವು ದೇವರೊಂದಿಗೆ ಜೀವಿಸುವಾಗ ಈ ರೀತಿ ನಮ್ಮನ್ನು ಕೂಡ ಬಂಧನ ಮಾಡಬಹುದು. ಅದು ಯೇಸು ಹೇಳಿದ್ದಾರೆ, ನಿಮ್ಮನ್ನು ಅಧಿಕಾರಿಗಳ ಮುಂದೆ ಒಪ್ಪಿಸೋರು, ಹೊಡೆಯೋರು, ಬಡಿಯೋರು, ಕೊಳ್ಳುವರು, ಬಂಧನ ಮಾಡುವರು ಅಂತ ಕೂಡ ಹೇಳಿದ್ದಾರೆ. ಹಾಗೆ ಯಾಕೆಂದರೆ ಪರಲೋಕದ ವಿಷಯವನ್ನು ಮಾತನಾಡುವುದರಿಂದ, ಇದ್ದಿದ್ದನ್ನು ಇದ್ದಾಗೆ ಮಾತನಾಡುವುದರಿಂದ ಈ ರೀತಿ ಆಗ್ತದೆ. ಇದು ಇವತ್ತು ನಮ್ಮ ಜೀವಿತದಲ್ಲಿ ಕೂಡ ಅನೇಕರಿಗೆ ಅದು ಆಗ್ತಲೇ ಇದೆ. ಹಾಗೆ ಮತ್ತೆ 27:11-26 ನೋಡುವಾಗ, ಮರಣದಂಡನೆಯ ತೀರ್ಪು ಯಾರಿಗೆ? ಯೇಸ್ವಾಮಿಗೆ. ಆದರೆ ಈ ಪಿಲಾತನ ಅರಸನಿಗೆ ಗೊತ್ತಾಗ್ತದೆ. ಆಗ ಅಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದರೆ, ಅಲ್ಲಿಯ ಜನಗಳು ಯೇಸುವನ್ನು ಶಿಲುಬೆಗೇರಿಸಿ ಅಂತೇಳಿ ಬಹಳ ಒಂದು ದೊಡ್ಡ ಗುಂಪೆ ಸೇರಿರ್ತಾರೆ. ಕಾರಣ ಇದ್ದ ವಿಷಯವನ್ನು ಇದ್ದಾಗೆ ಹೇಳಿದಕ್ಕೆ. ಇವನ ಕೊಳ್ಳಲೇಬೇಕು, ಇವನನ್ನು ಕೊಳ್ಳದೆ ಹೋದರೆ ಇನ್ನು ಖಂಡಿತವಾಗಿ ನಮಗೆ ಉದ್ಧಾರ ಇಲ್ಲ, ಬದುಕಲಿಕ್ಕೆ ಬಿಡೋದಿಲ್ಲ. ಕಾರಣ ಇದ್ದ ವಿಷಯವನ್ನು ಇದ್ದ ಹಾಗೆ ಮಾತನಾಡಿದಕ್ಕೆ, ದೇವರ ಪರಲೋಕದ ವಿಷಯವನ್ನು ಮಾತನಾಡಿದಕ್ಕಾಗಿ ಇವನನ್ನು ಕೊಳ್ಳಲೇಬೇಕು. ಇದು ನಮ್ಮ ಜೀವಿತಕ್ಕೂ ಕೂಡ ಇವತ್ತು ಸತ್ಯ ಸುವಾರ್ತೆಯನ್ನು ಯಾರು ಹೇಳ್ತಾರೋ, ಯಾರು ನ್ಯಾಯ ಮಾತಾಡ್ತಾರೋ, ಇದ್ದಿದ್ದನ್ನು ಇದ್ದಾಗೆ ಮಾತಾಡ್ತಾರೋ ಅವರನ್ನು ಇವತ್ತು ಕೂಡ ಕೊಲೆ ಆಗ್ತಾ ಇದೆ, ಜೈಲಿಗೆ ಹಾಕ್ತಾ ಇದ್ದಾರೆ, ಸುಳ್ಳು ಕೇಸ್ ಆಗಿ ಅನಾವಶ್ಯವಾಗಿ ಬಂಧಿಸ್ತಾ ಇದ್ದಾರೆ. ಇದು ಇವತ್ತು ಕೂಡ ನಡೀತಲೇ ಇದೆ. ಇದು ದೇವರಿಗೆ ಕೂಡ ಬಂದಂಥ ವಿಷಯಗಳು. ಹಾಗೆ ನಾವು ಈಗ ಹಿಂದೆ ನೋಡಿದ ಹಾಗೆ 27:3-6 ನೋಡುವಾಗ, ಯೂದನ ದುರ್ಮರಣ. ನಾವು ಕೂಡ ಒಂದು ವೇಳೆ ದೇವರನ್ನು ಅರಿತುಕೊಂಡು ಹೀಗೆ ಹಣ ಸಂಪಾದನೆಗೆ ಹೋಗಿ ಅಂಥವರಿಗೆ ತೊಂದರೆ ಕೊಡುವುದಾದರೆ ಅವರಿಗೂ ಕೂಡ ಅದೇ ರೀತಿ ಮರಣ ಬರ್ತದೆ ಅಂತ ಇದರ ಅರ್ಥ. ಹಾಗೆ 22ನೇ ಅಧ್ಯಾಯ 19ನೇ ವಚನದಲ್ಲಿ ನೋಡುವಾಗ, ಈ ಪಿಲಾತನ ಅರಸನ ಹೆಂಡತಿಯೊಂದಿಗೆ ದೇವರು ಮಾತನಾಡ್ತಾರೆ ರಾತ್ರಿ ಕನಸಿನಲ್ಲಿ. ಅವನ ತಂಟೆಗೆ ಹೋಗೋದು ಬೇಡ, ಅವನು ಒಂದು ದೇವಮಾನವಾಗಿದ್ದಾನೆ, ದೇವರೇ ಆಗಿದ್ದಾನೆ ಎಂಬುದಾಗಿ. ಆಗ ಅರಸನ ಹೆಂಡತಿ ಗಂಡನಿಗೆ ಹೇಳಿ ಕಳಿಸಿದ್ದಾಳೆ, ಆ ಸತ್ಪುರುಷನ ತಂಟೆಗೆ ಹೋಗೋದು ಬೇಡ, ಅವನ ವಿಷಯದಲ್ಲಿ ಬಹಳ ಸಂಕಟ ನಾನು ಪಟ್ಟಿದ್ದೇನೆ ಎಂಬುದಾಗಿ. ಹಾಗೆ ಅಲ್ಲಿಂದ ಅಷ್ಟೊತ್ತಿಗೆ ಪಿಲಾತನ ಅರಸ ಹೇಳ್ತಾನೆ, ಸರಿ, ಇವನಲ್ಲಿ ಯಾವುದೇ ತಪ್ಪು ನನಗೆ ಕಾಣುವುದಿಲ್ಲ, ಯೇಸುವನ್ನು ಬಿಟ್ಟು ಕೊಡಬೇಕೋ ಅಥವಾ ಪಸ್ಕ ಹಬ್ಬದ ಸಮಯದಲ್ಲಿ ಬೇರೊಬ್ಬನನ್ನು ಬಿಟ್ಟು ಕೊಡಬೇಕಾ ಅಂಥೇಳಿ ಅಲ್ಲಿದ್ದ ಜನಗಳನ್ನು ಕೇಳ್ತಾ ಇದ್ದಾನೆ. ಯಾರು? ಅರಸ. ಆಗ ಅಲ್ಲಿ ಅವ್ರು ಏನು ಹೇಳ್ತಾರೆ, ನನಗೆ ಬರಬ್ಬನನ್ನು ಬಿಟ್ಟುಕೊಡಿ, ನಮಗೆ ಯೇಸುವನ್ನು ಶಿಲುಬೆಗೆ ಏರಿಸಿ ಅಂತೇಳಿ. ಈ ಬರಬ್ಬ ಅಂದರೆ ಯಾರು? ಇವನೊಬ್ಬ ಕಳ್ಳ, ದರೋಡೆಗೋರ.
ಅವನನ್ನು ಬಿಟ್ಟುಕೊಡಿ. ಯೇಸುವನ್ನು ಇದ್ದ ವಿಷಯನ ಇದ್ದಾಗ ಹೇಳಿದಕ್ಕೆ, ಸತ್ಯ ಸುವಾರ್ತೆ ಪರಲೋಕದ ವಿಷಯವನ್ನು ಸಾರಿದಕ್ಕಾಗಿ, ಜನಗಳಿಗೆ ನ್ಯಾಯ ಮಾತಾಡಿದಕ್ಕಾಗಿ ಇವನನ್ನು ಶಿಲುಬೆಗೆ ಏರಿಸಿ. ಹಾಗೆ ಇವತ್ತು ಕೂಡ ಸತ್ಯ ವಿಷಯವಾಗಿ ಮಾತನಾಡೋದು, ಸರಿಯಾಗಿ ನ್ಯಾಯ ಮಾತನಾಡುವವರಿಗೆ ಬಹಳ ಹಿಂಸೆ ಇದೆ. ಇವತ್ತು ಕೂಡ ಸುಳ್ಳು, ನಾನಾ ಥರದಲ್ಲಿ ಕಳ್ಳತನ, ದಗ, ಮೋಸ, ಸುಳ್ಳು ಹೇಳ್ಕೊಂಡು ಯಾರು ತಿರುಗಾಡ್ತಾರೋ ಅಂಥವ್ರನ್ನ ಹಿಂಬಾಲಿಸೋರು, ಅಂಥವರಿಗೆ ಜೈ ಹಾಕೋರು, ಅಂಥವರಿಗೆ ಸಪೋರ್ಟ್ ಆಗಿದ್ದಾರೆ ಬಹಳ ಜನ. ಅವುಗಳಲ್ಲಿ ಏನು ಮಾಡ್ತಾ ಇದ್ದಾರೆ, ಇವನ ರಕ್ತಪಾತಕ್ಕೆ ನೀವೇ ಹೊಣೆ ಅಂತೇಳಿ ಪಿಲಾತನ ಅರಸನು ಕೈ ತೊಳ್ಕೊಳ್ತಾ ಇದ್ದಾನೆ. ಆಗಲ್ಲಿ ಸೇರಿದವರು ಏನು ಹೇಳಿದ್ರು, ಆ ಪಾಪವು ನಮ್ಮ ಮೇಲೆಯೂ ನಮ್ಮ ಮಕ್ಕಳ ಮೇಲೆಯೂ ಬರಲಿ ಅಂತ. ಹಾಗೆ ಇದರ ಅರ್ಥ ಏನಪ್ಪ ಅಂದರೆ, ಪಿಲಾತನ ಅರಸ ಒಳ್ಳೆಯವನೇ, ಅವನ ಹೆಂಡತಿಯ ಮುಖಾಂತರ ದೇವರು ಅವನಿಗೊಂದು ಸಂದೇಶವನ್ನು ಕಳಿಸಿದ್ರು, ಅವನ ತಂಟೆಗೆ ಹೋಗೋದು ಬೇಡ, ಇವರು ಆ ಪಾಪ ನಮ್ಮ ಮೇಲೂ ನಮ್ಮ ಮಕ್ಕಳ ಮೇಲೂ ಬರಲಿ. ಹಾಗೆ ಸತ್ಯವಂತರಿಗೆ ಇವತ್ತು ಅನ್ಯಾಯ ಕೊಡುವಂಥದ್ದು, ನ್ಯಾಯ ಮಾತನಾಡುವ, ಇದ್ದಾಗೆ ಮಾತನಾಡುವಾಗ, ಸತ್ಯ ಸುವಾರ್ತೆ ಸಾರುವಾಗ, ಯಾವ ಜನಾಂಗವೇ ಆಗಲಿ ಸತ್ಯ ನ್ಯಾಯವನ್ನು ಮಾತನಾಡಿದಾಗ ಯಾರು ತೊಂದರೆ ಮಾಡ್ತಾರೋ ಆ ಪಾಪವನ್ನು ಅವರ ಮಕ್ಕಳ ಮೇಲೆ ತೆಗೆದುಕೊಂಡ ಹಾಗೆ ಆಯಿತು. ಅದಕ್ಕೆ ವಿಮೋಚನಾ ಕಾಂಡ 34:7 ಕೂಡ, ಹೆತ್ತ ತಂದೆಯ ದೋಷಫಲ 3-4 ಮಕ್ಕಳ ತಲೆಮಾರಿಗೆ. ಕೀರ್ತನೆ 109 ನೋಡುವಾಗ, ಹೆತ್ತ ತಾಯಿಯ ಪಾಪ ಅಳಿದು ಹೋಗದಿರಲಿ ಎಂಬುದಾಗಿ ಇದು ಕೂಡ ಇವತ್ತು ಕೂಡ ನೆರವೇರ್ತಲೇ ಇದೆ, ನಡೀತಲೇ ಇದೆ. ಹಾಗೆ ಮುಂದೆ 27ನೇ ಅಧ್ಯಾಯ 27ರಿಂದ 44 ಹೋಗುವಾಗ ಯೇಸುಸ್ವಾಮಿಯನ್ನು ಏನು ಮಾಡಿದ್ರು, ಶಿಲುಬೆಗೆ ಹಾಕೊಳ್ಳು ಕರ್ಕೊಂಡು ಹೋದ್ರು. ಹಾಗೆ ಅಲ್ಲಿ ತೀರ್ಪು ಕೊಟ್ಟ ಯೇಸುಸ್ವಾಮಿಯನ್ನು ಶಿಲುಬೆಗೆ ಹಾಕೊಳ್ಳಿ ಕರ್ಕೊಂಡು ಹೋದ್ರು. ಹಾಗೆ ಕರ್ಕೊಂಡು ಹೋದಾಗ ಅಲ್ಲಿ ಏನು ಮಾಡಿದ್ರು, ಅದಕ್ಕಿಂತ ಮೊದಲು ಹೊಡೆದ್ರು, ಬಡಿದ್ರು, ಗುದ್ದಿದ್ರು, ಗಡ್ಡ ಕಿತ್ತರು, ತಲೆಗೆ ಮುಸುಕು ಹಾಕಿದ್ರು, ಯೇಸುಸ್ವಾಮಿ ಕೈಗೆ ಕೋಲು ಕೊಟ್ಟರು, ತಲೆಗೆ ಹೊಡೆದ್ರು, ತಲೆಯನ್ನು ಬೋಳಿಸಿದ್ರು, ಮುಳ್ಳಿನ ಕಿರೀಟವನ್ನು ತೊಡಿಸಿದ್ರು, ನೇರಳೆ ಬಣ್ಣದ ಅಂಗಿಯನ್ನು ತೊಡಿಸಿದ್ರು. ಅಂದರೆ ಇವನೊಬ್ಬ ಪಾಪಿ ಅಂತೇಳಿ ಭಾರವಾಗಿ ಅಲ್ಲಿ ಏನು ಮಾಡಿದ್ರು, ಶಿಲುಬೆಗೆ ಹಾಕಲಿ ಕರ್ಕೊಂಡು ಹೋದ್ರು. ಬಹಳ ಘೋರ ಪಾಪ ಅಲ್ಲಿ. ಹಾಗೆ ಕರ್ಕೊಂಡು ಹೋಗೋತ್ತಿಗೆ, ಇವ್ರು ಹೋಗ್ತಾ ಇರೋತ್ತಿಗೆ ಒಂದು ಸ್ಥಳದಲ್ಲಿ ಬಿದ್ದು ಹೋಗ್ತಾರೆ. ಆಗ ಅವರಿಗೆ ಹೇಳಕ್ಕಾಗೋದಿಲ್ಲ. ಆಗ ಹೊಲದಲ್ಲಿ ಒಬ್ಬ ಸೀಮೋನ್ ಅಂತ ಹೇಳೋವನು ಬರ್ತಾ ಇದ್ದಾನೆ. ಅವನು ಬಂದು ಏನು ಮಾಡ್ತಾ ಇದ್ದಾನೆ, ಅವನನ್ನು, ಹೇಳಪ್ಪ ಈ ಶಿಲುಬೆಯನ್ನು ನೀನು ಹೊತ್ತುಕೋ ಅಂತೇಳಿ ಅಲ್ಲಿಂದ ಸೀಮೋನ್ ಏನು ಮಾಡ್ತಾನೆ, ಶಿಲುಬೆಯನ್ನು ಹೊತ್ಕೊಂಡು ಕಲ್ವಾರಿ ಬೆಟ್ಟಕ್ಕೆ ಹೋಗ್ತಾರೆ. ಹಾಗೆ ಇದರ ಅರ್ಥ ಏನಪ್ಪ ಅಂದರೆ, ಯೇಸುಸ್ವಾಮಿಗೆ ಸಹಾಯ ಮಾಡಿದ, ಅದಕ್ಕಾಗಿ ದೇವರ ಸೀಮೋನನನ್ನು ಅಲ್ಲಿಗೆ ಕಳಿಸಿದ್ದಾರೆ. ಹಾಗೆ ಇದರ ಅರ್ಥ, ದೇವರೊಂದಿಗೆ ಜೀವಿಸುವಾಗ, ಸತ್ಯ ಸುವಾರ್ತೆಗಾಗಿ ಜೀವಿಸುವಾಗ ಯಾರಿಗೆ ಈ ರೀತಿ ಕಷ್ಟ, ಸಂಕಟ, ದುಃಖಗಳು ಬರುತ್ತದೋ ಆಗ ಅಂಥವರಿಗೆ ಸಿಮೋನ ಸಹಾಯ ಮಾಡಿದಾಗೆ ಸಹಾಯ ಮಾಡಬೇಕು ಅಂತ ಇದರ ಅರ್ಥವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದು 27, 32, 38, 44 ನಾವು ಓದುವಾಗ ಅಲ್ಲಿ ನಮಗೆ ಸ್ಪಷ್ಟವಾಗಿ ಇದು ಗೊತ್ತಾಗ್ತದೆ. ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ ಅಲ್ಲಿ ಕರ್ಕೊಂಡೋಗಿ ಅವರನ್ನು ಏನು ಮಾಡಿದ್ರು, ಶಿಲುಬೆಗೆ ಏರಿಸಿದ್ರು. ಆ ಶಿಲುಬೆಗೆ ಏರಿಸಿದ ಮೇಲೆ ಯೇಸುಸ್ವಾಮಿ ಏನು ಮಾಡ್ತಾ ಇದ್ದಾರೆ, ಅಲ್ಲಿ 7 ಮಾತುಗಳನ್ನು ಶಿಲುಬೆ ಮೇಲೆ ಹೇಳ್ತಾ ಇದ್ದಾರೆ. ಇದನ್ನು ನೋಡಿಕೊಳ್ಳುವ ಒಂದೊಂದಾಗಿ. ಲೂಕ 23:34. ಲೂಕ 23:34ನೇ ವಚನ. ಆಗ ಯೇಸು, ತಂದೆ ಅವರಿಗೆ ಕ್ಷಮಿಸು, ತಾವು ಏನು ಮಾಡುತ್ತೇವೆಂಬುದು ಅರಿಯರು. ಆಮೇಲೆ ಆತನ ಬಟ್ಟೆಗಳನ್ನು ಪಾಲು ಮಾಡಿ ಚೀಟಿ ಹಾಕಿದರು. ನೋಡಿ, ಶಿಲುಬೆ ಮೇಲೆ ಅಷ್ಟು ಹಿಂಸೆ ಕೊಟ್ಟರು ಕೂಡ ದೇವರು ಏನು ಮಾಡಿದರು, ಇವ್ರಿಗೆ ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ, ಅವ್ರನ್ನ ಕ್ಷಮಿಸು ಅಂತ. ಆಗ ನಮಗೆ ತಪ್ಪು ಮಾಡಿದವ್ರನ್ನು ಕೂಡ ನಾವು ಕ್ಷಮಿಸಲೇಬೇಕು, ಅವರಿಗಾಗಿ ಪ್ರಾರ್ಥಿಸಬೇಕು ಅಂತ ಇದರ ಅರ್ಥ. ಎರಡನೇ ಮಾತು ಲೂಕ 23:42ರಿಂದ 43. ಅಲ್ಲಿ ಯೇಸುಸ್ವಾಮಿಯ ಬಲಗಡೆ ಮತ್ತು ಎಡಗಡೆ 2 ಕಳ್ಳರನ್ನ ತೂಗಿ ಹಾಕ್ತಾ ಇದ್ದಾರೆ. ಬಲಗಡೆ ಇದ್ದವನು ಏನು ಹೇಳ್ದ, ತಂದೆ ನೀನು ರಾಜಾಧಿಕಾರವನ್ನು ಪಡೆಯಲು ಬರುವಾಗ ನನ್ನನ್ನು ಜ್ಞಾಪಿಸಿಕೊ ಯೇಸುವೆ ಅಂತ ಹೇಳ್ತಾನೆ. ಆ ಯೇಸುಸ್ವಾಮಿ ಹೇಳ್ತಾರೆ, ನೀನು ಹಿಂದೆ ನನ್ನೊಂದಿಗೆ ಪರದೇಶಿನಲ್ಲಿ ಇರ್ತೀಯಾ ಅಂತ. ಇದರ ಅರ್ಥ ಏನಪ್ಪ ಅಂದರೆ, ನಾವು ಕೂಡ ದೇವರೊಂದಿಗೆ ಜೀವಿಸುವಾಗ ಬರುವ ಕಷ್ಟ, ಸಂಕಟ, ದುಃಖದಲ್ಲಿ ಕೊನೆಯ ಉಸಿರು ಹೋಗುವ ತನಕ ಕೂಡ ನಾವು ಪಶ್ಚಾತ್ತಾಪ ಪಡ್ತಾ ಇರಬೇಕು. ನೋಡಿ, ಶಿಲುಬೆಯ ಮೇಲೆ ಪ್ರಾಣ ಹೋಗುವ ಸಂದರ್ಭದಲ್ಲಿ ಪಶ್ಚಾತ್ತಾಪ ಪಟ್ಟ. ಅವನು ಏನು ಮಾಡಿದ, ಮನಸ್ಸಾಂತರ ಪಟ್ಟ. ಪರಿಶುದ್ಧ ಆದ ದೇವರು ಅವನನ್ನು ಏನು ಮಾಡಿದ್ರು, ನೀನು ನನ್ನೊಂದಿಗೆ ಹಿಂದೆ ಅಂದರೆ ಪರಲೋಕಕ್ಕೆ ಹತ್ತಿರ, ಪರದೇಶ ಅಂದರೆ ಅಲ್ಲಿ ಇರ್ತೀಯ ಅಂತ. ಇದು ನಮ್ಮ ಜೀವಿತ ಕೂಡ ನಾವು ಬಹಳ ಎಚ್ಚರವಾಗಿ ಕೊನೆಯ ಸಮಯದವರೆಗೂ ಬಂದಂಥ ಕಷ್ಟ, ಸಂಕಟ, ದುಃಖದಲ್ಲಿ ನಾವು ಪ್ರಾರ್ಥಿಸ್ತಾ ಇರಬೇಕು. 3ನೇ ವಚನ, 3ನೇ ಮಾತು ಯೋಹಾನ 15:25ರಿಂದ ಯೋಹಾನ 19:25ರಿಂದ 27. ಯೇಸುವಿನ ಶಿಲುಬೆಯ ಬಳಿಯಲ್ಲಿ ಆತನ ತಾಯಿಯೂ ಆತನ ತಾಯಿಯಾದ ತಂಗಿಯೂ ಕ್ಲೋಪನ ಹೆಂಡತಿಯಾದ ಮರಿಯಳು ಮಗ್ದಳದ ಮರಿಯಳು ನಿಂತಿದ್ದರು. ಯೇಸು ತನ್ನ ತಾಯಿಯನ್ನು ಹತ್ತಿರದಲ್ಲಿ ನಿಂತಿದ್ದ ತನ್ನ ಪ್ರೀತಿಯ ಶಿಷ್ಯನನ್ನು ನೋಡಿ ತಾಯಿಗೆ, ಅಮ್ಮ, ಇಗೋ ನಿನ್ನ ಮಗನು ಎಂದು ಹೇಳಿದನು.
ತರುವಾಯ ಶಿಷ್ಯನಿಗೆ ಇಗೋ ನಿನ್ನ ತಾಯಿ ಎಂದು ಹೇಳಿದನು. ಆ ಹೊತ್ತಿನಿಂದ ಶಿಷ್ಯನು ಆಕೆಯನ್ನು ತನ್ನ ಮನೆಯಲ್ಲಿ ಇರಿಸಿಕೊಂಡನು. ಇದು ಯಾರಿಗೆ? ಯೋಹಾನಿಗೆ ಹೇಳಿದ್ದು. ಆಗ ಏನಪ್ಪ ಅಂದರೆ, ಒಂದು ವೇಳೆ ನಮಗೆ ಇಂಥ ಕಷ್ಟ ಸಂಕಟ ದುಃಖಗಳು ಬಂದಾಗ ತಾಯಿಯರನ್ನು ಕೂಡ ಏನು ಮಾಡಬೇಕು? ಸರಿಯಾದ ದೇವರಲ್ಲಿ ವಿಶ್ವಾಸ ಇದ್ದವರಿಗೆ ಒಪ್ಪಿಸಿಕೊಡ್ಬೇಕು. ಅಗೋ ನಿನ್ನ ತಾಯಿ ಅಂತೇಳಿ. ಹಾಗೆ ಅದೇ ರೀತಿ ಯೋಹನಿಗೆ ಹೇಳ್ತಾ ಇದ್ದಾರೆ ಅಗೋ, ಅಲ್ಲ, ಈ ತಾಯಿಗೆ ಹೇಳ್ತಾರೆ ಅಗೋ ನಿನ್ನ ಮಗ ಅಂತ, ಯೋಹನಿಗೆ ಹೇಳ್ತಾರೆ ಅಗೋ ನಿನ್ನ ತಾಯಿ ಅಂತ. ಆಗ ಅಂಥವರಿಗೆ ಕಷ್ಟ ಸಂಕಟ ದುಃಖಗಳು ಬಂದಾಗ ಅವರು ಮರಣ ಹೊಂದುವುದಾದರೆ ಅಂಥವರನ್ನು ಬಿಡಬಾರದು ಅಂತೇಳಿ ಇದನ್ನು ಹೇಳಿದಂಥ ಮಾತು. ಇದು ನಮ್ಮ ಜೀವಿತದಲ್ಲಿ ಕೂಡ ನೆರವೇರಬೇಕಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಮುಂದಿನ ವಚನಗಳಿಗೂ ಕೂಡ ಹೋಗೋಣ. ಈಗ ನಾವು 3 ವಿಷಯವನ್ನು ತಿಳಿದುಕೊಂಡಿದ್ದೇವೆ. ಈಗ 4ನೇ ಮಾತು ಮತ್ತಾಯ 27:46. ಮತ್ತಾಯ 27:46. ಸುಮಾರು 3 ಗಂಟೆಗೆ ಯೇಸು ಏಲಿ ಏಲಿ ಲಾ ಸಬಕ್ತಾನಿ, ಅಂದರೆ ನನ್ನ ದೇವರೇ ಯಾಕೆ ನನ್ನನ್ನು ಕೈ ಬಿಟ್ಟಿದ್ದಿ ಎಂದು ಮಹಾಧ್ವನಿಯಿಂದ ಕೂಗಿದರು. ಶಿಲುಬೆಗೆ ಹೊಡೆದರು. ಆಗಲಿ ದೇವರೇ ನನ್ನ ಯಾಕೆ ಕೈ ಬಿಟ್ಟಿದ್ದೀರಪ್ಪ ಅಂಥೇಳಿ ದೇವರಲ್ಲಿ ಪ್ರಾರ್ಥಿಸಿದರು. ಹಾಗೆ ನಾವು ಕೂಡ ಅಂಥ ಕಷ್ಟ ಸಂಕಟ ದುಃಖಗಳಿಗೆ ಬಂದಾಗ ನಾವು ಕೂಡ ದೇವರಲ್ಲಿ ಏನು ಮಾಡಬೇಕಾಗಿದೆ? ಪ್ರಾರ್ಥಿಸಬೇಕಾಗಿದೆ, ದೇವರಲ್ಲಿ ಮಾತನಾಡಬೇಕಾಗಿದೆ. 5ನೇ ಮಾತು ಯೋಹಾನ 19:28. ಅಲ್ಲಿ ಇದಾದ ಮೇಲೆ ಯೇಸು ಈಗ ಎಲ್ಲ ತೀರಿತೆಂದು ತಿಳಿದು ಶಾಸ್ತ್ರದ ಮಾತು ನೆರವೇರುವಂತೆ ನನಗೆ ನೀರಡಿಕೆ ಆಗಿದೆ ಅಂದನು. ಅಲ್ಲಿ ಹುಳಿರಸ, ಅಲ್ಲಿ ಅವಾಗ ಏನು ಮಾಡ್ತದೆ? ನನಗೆ ಈಗ ನೀರಡಿಕೆಯಾಗಿದೆ ಅಂತ ಹೇಳಿದರು. ಶಿಲ್ಬೆ ಮೇಲೆ ನೀರಡಿಕೆ ಅಂದರೆ ಕುಡಿಯೋಕ್ಕೆಲ್ಲ, ಅವರೊಂದು ದಾಹ. ನನಗೆ ಹೀಗಾಯಿತು, ಇನ್ನು ಉಳಿದ ನನ್ನನ್ನು ಹಿಂಬಾಲಿಸುವವರ ಗತಿಯೇನಪ್ಪ? ಇವರು ಬೇರೆಯವರು, ನನಗೆ ಹೀಗೆ ಆದರೆ ಬೇರೆಯವ್ರಿಗೆ ಏನು ಮಾಡಲಿಕ್ಕಿಲ್ಲ ಅಂತ ಇದರ ಒಂದು ಅರ್ಥವನ್ನು ಯೇಸ್ವಾಮಿ ಅಲ್ಲಿ ಶಿಲ್ಬೆಯ ಮೇಲೆ ಬೇಸರ ಪಡ್ತಾ ಇದ್ದಾರೆ. ಹಾಗೆ 6ನೇ ವಚನ ಯೋಹಾನ 19:30. ಯೇಸು ಹುಳಿರಸವನ್ನು ತಕೊಂಡ ಮೇಲೆ ತೀರಿತು ಎಂದು ಹೇಳಿ ತಲೆಯಾಡಿಸಿ ಆತ್ಮವನ್ನು ಒಪ್ಪಿಸಿಕೊಟ್ಟರು. ನನಗೆ ಇಲ್ಲಿ ಆಯಿತು, ಇಲ್ಲಿಗೆ ಮುಗಿಯಿತು, ನಂದು ಏನೇನು ಆಗಬೇಕು, ತಂದೆಯಾದ ದೇವರು ಏನೇನು ಹೇಳಿ ಕಳಿಸಿದ್ದಾರೆ ಅದೆಲ್ಲವೂ ನೆರವೇರಿತು ಎಂಬುದಾಗಿ ನೋಡಿ. ಅವರು ನೀರಡಿಕೆ ಆಗಿದೆ ಅಂತ ಹೇಳುವಾಗ ನೀರು ಕೊಡಲಿಲ್ಲ, ಬಹುಶಃ ಅಲ್ಲಿಗೆ ಹುಳಿರಸವನ್ನು ಕೊಟ್ಟರು. ಇದು ಕೆಡುಕರ ಕೆಲಸವಾಗಿದೆ. ಇದನ್ನು ಕೂಡ ನಾವು ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಕೊನೆಯದಾಗಿ 7ನೇ ಮಾತಿನ ಕಡೆಗೆ ಹೋಗೋಣ. ಮತ್ತಾಯ ಲೂಕ 23:46. ಲೂಕ 23:46ನೇ ವಚನ. ಆಮೇಲೆ ಯೇಸು, ತಂದೆಯೇ, ನನ್ನ ಆತ್ಮವನ್ನು ನಿನ್ನ ಕೈಗೆ ಒಪ್ಪಿಸಿಕೊಡುತ್ತೇನೆ ಎಂದು ಮಹಾಧ್ವನಿಯಿಂದ ಕೂಗಿದನು. ಇದನ್ನು ಹೇಳಿದ ಮೇಲೆ ಪ್ರಾಣ ಬಿಟ್ಟನು. ದೇವರ ನಾಮಕ್ಕೆ ಸ್ತೋತ್ರ. ಮಹಾಧ್ವನಿಯಿಂದ ಕೂಗಿ ತಂದೆಯೇ ನನ್ನ ಆತ್ಮ ನಿನಗೆ ಒಪ್ಪಿಸಿಕೊಡ್ತೇನೆ ಅಂತೇಳಿ ಶಿಲುಬೆ ಮೇಲೆ ಕೂಗಾಡಿಕೊಂಡು ಏನಾಯಿತು? ಪ್ರಾಣವನ್ನು ಬಿಟ್ಟರು. ಹಾಗೆ ಇವತ್ತು ಇಂಥ ಕಷ್ಟ ಸಂಕಟ ದುಃಖಗಳು ಇದು ಯೋಹಾನ 15ನೇ ಅಧ್ಯಾಯದಲ್ಲಿ ಕೂಡ ಬರೆಯಲ್ಪಟ್ಟಿದೆ. ನೀವು ನನ್ನವರಾದ್ದರಿಂದ ಇಂಥ ಕಷ್ಟ ಸಂಕಟ ನಿಮಗೂ ಕೂಡ ಬರಬಹುದು, ಧೈರ್ಯದಿಂದ ಇರಿ ಎಂಬುದಾಗಿ. ಹಾಗೆ ಇವತ್ತು ದೇವರು ನಮ್ಮನ್ನು ಆರಿಸಿಕೊಂಡ ಮೇಲೆ, ನಾವು ದೇವರೊಂದಿಗೆ ಜೀವಿಸಿದ ಮೇಲೆ, ನಾವು ದೇವರಿಂದ ಆಯ್ಕೆಗೊಂಡಿರುವುದಾದರೆ ನಮಗೂ ಕೂಡ ಇಷ್ಟೆಲ್ಲ ಕಷ್ಟ ಸಂಕಟ ದುಃಖಗಳು ಬರುತ್ತವೆ. ಆದರೆ ಯೇಸ್ವಾಮಿ ಕೊನೆಯವರೆಗೂ ತಂದೆಯಾದ ದೇವರನ್ನು ಬಿಡಲಿಲ್ಲ. ಅದೇ ರೀತಿ ನಮ್ಮ ಜೀವಿತದಲ್ಲೂ ಕೂಡ ನಾವು ಮುಂದೆ ಸಾಗಬೇಕು. ಯಾವುದೇ ಕಾರಣಕ್ಕೂ ಈ ಲೋಕದ ಈ ದುಷ್ಟರ ವೈರಿಗಳ ಸಹವಾಸಕ್ಕೆ ಹೋಗಬಾರ್ದು. ಯಾವುದೇ ಕಷ್ಟ ಸಂಕಟ ದುಃಖ ಬಂದರೂ ದೇವರನ್ನೇ ನಾವು ಹಿಂಬಾಲಿಸಬೇಕು. ಆ ರೀತಿ ನಾವು ಪ್ರಾಣ ಬಿಡುವುದಾದರೆ ನಾವು ಕೂಡ ಭಾಗ್ಯವಂತರು. ದೇವರ ನಮಗೆ ಸ್ತೋತ್ರ. ಹಾಗೆ ಶಿಲುಬೆಯ ಮೇಲೆ ತೂಗಾಡಿಕೊಂಡು 7 ಮಾತುಗಳನ್ನು ಹೇಳಿದರು. ಇದು ನಮ್ಮ ಜೀವಿತಕ್ಕೂ ಕೂಡ ಬಹಳ ಚೆನ್ನಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು. ಹಾಗೆ ಹೋಗಿ ಪ್ರಾಣ ಬಿಟ್ಟಾಗ ಇದು ಮತ್ತೆ 27ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿದೆ. ಏನಪ್ಪ ಅಂದರೆ, ಅಲ್ಲಿ ಕೂಗಾಡಿ ಪ್ರಾಣ ಬಿಟ್ಟಾಗ ಆ ಜೆರುಸಲೇಮ್ ದೇವಸ್ಥಾನದ ಗೋಡೆ ಒಡೆದು ಹೋಯಿತು. ಅಲ್ಲಿ ಎಲ್ಲ ಇಡೀ ಜೆರುಸಲೇಮ್ ಅಲ್ಲಾಡಿತು. ಭೂಕಂಪದ ಪರಿಸ್ಥಿತಿ ಬಂತು. ಪರಿಶುದ್ಧರಾಗಿ ಸತ್ತವರ ಶವಗಳು ಎದ್ದು ಬಂದವು. ಜೆರುಸಲೇಮಿನಲ್ಲಿ ಅವರು ತಿರುಗಾಡಿದರು ಎಂಬುದಾಗಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಇದು ಕೊನೆಗೆ ನ್ಯಾಯ ತೀರ್ಪಿಯು ಕೂಡ ಆ ದಿವಸ ಕೂಡ ಯೇಸ್ವಾಮಿ ಹೇಳಿದರು, ನಾನು ಒಂದ್ಸಲ ಭೂಮಿಯನ್ನು ನಡಗಿಸಿದೆ, ಇನ್ನೊಂದ್ಸಲ ಆಕಾಶವನ್ನು ಮತ್ತು ಭೂಮಿಯನ್ನು ಒಟ್ಟಿಗೆ ನಡಗಿಸ್ತೇನೆ ಎಂಬುದಾಗಿ. ಅದು ನ್ಯಾಯ ತೀರ್ಪಿಗಾಗಿ ಅವರು ಪರಲೋಕದಿಂದ ಹೊರಡುವ
ಬರುವ ಸಮಯದಲ್ಲಿ ಆಗುವಂಥದ್ದು. ಹಾಗೆ ಅದೇ ರೀತಿ ಆಗುವಾಗ ಪರಿಶುದ್ಧರಾಗಿ ಸತ್ತವರ ದೇಹವು ಅವತ್ತು ಎಲ್ಲೆಲ್ಲಿ ಸತ್ತಿದಾರೋ, ಎಲ್ಲೆಲ್ಲಿ ಸಮಾಧಿ ಮಾಡಿದರೋ ಅಲ್ಲಿಂದ ದೇಹಗಳು ಎದ್ದು ಬರುತ್ತವೆ. ಅಂಥವರ ದೇಹವು ಭೂಮಿಯೊಳಗೆ ಕರಗಿ ಹೋಗುವುದಿಲ್ಲ ಅಂತ ನಾವು ಹಿಂದೆ ಕೂಡ ಇದನ್ನು ನೋಡಿಕೊಂಡಿದ್ದೇವೆ, ತಿಳಿದುಕೊಂಡಿದ್ದೇವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದು ಇವತ್ತು ಶುಭ ಶುಕ್ರವಾರ, ಅಂದರೆ ಮನುಕುಲದ ಪಾಪಗಳಿಗಾಗಿ ಮನುಷ್ಯನ ಅವತಾರವೆತ್ತಿ ಬಂದು ಪರಲೋಕವನ್ನು ಬಿಟ್ಟು ಬಂಧಿಸಿಕೊಂಡು ಅನೇಕ ಕಷ್ಟ ಸಂಕಟ ದುಃಖಗಳನ್ನು ಅನುಭವಿಸಿ ಮರದ ಕಂಬಕ್ಕೆ ಏರಿಸಲ್ಪಟ್ಟು ಅವರು ಸತ್ತು ಸಮಾಧಿ ಮಾಡಿಸಿಕೊಂಡರು. ಯಾವಾಗ? ಇವತ್ತಿನ ದಿವಸ 2025 ವರ್ಷದ ಹಿಂದೆ. ಇದು ನಮ್ಮ ಸಂಸ್ಕೃತದಲ್ಲಿ ಓಂ ವೃಕ್ಷಶೂಲಾಯ ಅರುತ್ತಾಯ ನಮಃ. ವೃಕ್ಷ ಅಂದ್ರೆ ಮರ, ಶೂಲ ಅಂದ್ರೆ ಆಣಿ, ಅರುತ್ತಾಯ ಅಂದರೆ ಜಡಲ್ಪಟ್ಟವನು. ಓ ದೇವರೇ, ನಮಗಾಗಿ ನಿನ್ನನ್ನು ನೀನೇ ಮರದ ಕಂಬಕ್ಕೆ ಸಮರ್ಪಿಸಿದವನೇ, ನಿನಗೆ ಸ್ತೋತ್ರ. ಇದು ನಮ್ಮ ಸಂಸ್ಕೃತ ವೇದಗಳಲ್ಲಿ ನೋಡುವಾಗ ಓಂ ಬ್ರಹ್ಮಪುತ್ರಾಯ ನಮಃ, ಓಂ ಕನ್ನಿಕಾಸುತಾಯ ನಮಃ. ಒಂದು ಸಾಕ್ಷಾತ್ ಪರಬ್ರಹ್ಮನೇ ಮನುಷ್ಯನ ಅವತಾರ ಎತ್ತಿ ಬಂದಾಗ ಈ ರೀತಿ ಆಯಿತು ಎಂಬುದಾಗಿ ನಮ್ಮ ಸಂಸ್ಕೃತ ಹೇಳುತ್ತದೆ. ಹಾಗೆ ಇಲ್ಲಿ ಸಾಕ್ಷಾತ್ ಪರಬ್ರಹ್ಮ, ಪರಮಾತ್ಮ, ಭಗವಂತ, ಸರ್ವೇಶ್ವರ, ಪರಮೇಶ್ವರ ಅವರು ಬೇರೆ ಅಲ್ಲ, ಯಹೋ ಬೇರೆ ಅಲ್ಲ, ಸರ್ವೇಶ್ವರ ಬೇರೆ ಅಲ್ಲ, ಈಶ್ವರ ಬೇರೆ ಅಲ್ಲ, ಇಲ್ಲಿ ಯೇಸು ಕೂಡ ಬೇರೆ ಅಲ್ಲ. ಇದೆಲ್ಲ ಬೈಬಲ್ನಲ್ಲಿ ಬರೆಯಲ್ಪಟ್ಟಿರುವಂಥ ವಿಷಯಗಳು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಪ್ರಾರ್ಥನೆ ಮಾಡಿಕೊಳ್ಳೋಣ. ಇದೇ ವಿಷಯ ನಾಳೆಯೂ ಕೂಡ ಮುಂದುವರಿಯುವುದು. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ಒಂದು ಸಂದೇಶವನ್ನು ನನ್ನ ಸಹೋದರ ಸಹೋದರಿಯನ್ನು ತಿಳಿಸಲು ಆಶೀರ್ವಾದ ಮಾಡಿದಕ್ಕಾಗಿ ಸ್ತೋತ್ರ. ಇದನ್ನು ಚೆನ್ನಾಗಿ ಅವರ ಅರ್ಥಪೂರ್ಣವಾಗಿ ತಿಳಿದುಕೊಂಡು ಇತರರಿಗೂ ತಿಳಿಸುವಂತೆ, ಅವರ ಮಕ್ಕಳಿಗೂ ಕೂಡ ತಿಳಿಸಿಕೊಳ್ಳುವಂತೆ ಅವರನ್ನು ಹೇರಳವಾಗಿ ಆಶೀರ್ವದಿಸಿರಿ. ವಿಶೇಷವಾದ ಜ್ಞಾನವನ್ನು ಕೊಡಿರಿ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ಅವರೆಲ್ಲರೂ ನಿಮ್ಮ ಸಾಕ್ಷಿಗಳಾಗುವಂತೆ ಮಾರ್ಪಡಲಿ. ನಿಮ್ಮೆಲ್ಲ ಉಪಕರಣಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರರೇ, ನಿಮಗೂ ಕೂಡ ನನ್ನ ಧನ್ಯವಾದಗಳು. ನೀವು ಗಂಡ ಹೆಂಡತಿ ಮಕ್ಕಳನ್ನು ಕೂಡ ಹೇರಳವಾಗಿ ದೇವರು ಆಶೀರ್ವದಿಸಲಿ.